ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ದಿನಗಳ ನಂತರ ಬ್ಲಾಗ್ ಮಾಡ್ತಿದ್ದೀನಿ. ಇತ್ತೀಚೆಗೆ ನಾನು ಬ್ಲಾಗೇ ಮಾಡ್ತಾಯಿಲ್ಲ. ಸೊ ಇವತ್ತು ಕ್ಯಾಮ್ರಾಮನ್ ಆಗಿ ನನ್ನ ಮಗಳಿದ್ದಾಳೆ. ಇವತ್ತು ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲಿಗೆ ಬಂದಿದೆ ಅಂತ ನೋಡೋಣ. ನಾವು ಮನೆ ಕಟ್ತಾ ಇರೋದು ಎಲ್ಲಿವರೆಗೂ ಬಂದಿದೆ ಅಂತ ತೋರಿಸ್ಕೊಳ್ಳೋಣ. ತುಂಬ ದಿನ ಆಯ್ತಲ್ಲ ಅಂದ್ಬಿಟ್ಟು ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವತ್ತು ಏನೇನು ಮಾಡೋಣ ಅಂತ ನೋಡೋಣ. ಇವತ್ತು ಸಂಡೇ ಆಗಿದೆ, ಸೊ ಹಾಗಾಗಿ ನಮ್ಮದು ಮನೆ ದೇವ್ರ ಪೂಜೆ ಕೂಡ ಇವತ್ತೇ ಪೂಜೆ ಮಾಡ್ತಾಯಿದ್ದೆ. ಎಲ್ಲ ನಮ್ಮ ಯಜಮಾನ್ರು ಕೂಡ ಡ್ಯೂಟಿಗೆ ಹೊಂಟರು. ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ವಾರ ಅಲ್ವಾ, ವಾರ ಆಗುತ್ತೆ. ನಾನು ಸೋಮವಾರ ಕೂಡ ಮಾಡ್ತೀನಿ, ಇವತ್ತು ಕೂಡ ಮಾಡ್ತೀನಿ. ಸೊ ನೋಡಿ, ಪೂಜೆ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಪೂಜೆ ಮಾಡ್ಕೊಂಡು ಹೋಗಿ ಹೊರಗಡೆ ನಮ್ಮದು ಇನ್ನೊಂದು ಅಫ್ಟೇರ್ ಕಟ್ತಿದ್ವಿ. ಅಂದರೆ ಅಫ್ಟೇರ್ ಅಂದರೆ ಒಂದು ಸಿಂಗಲ್ ರೂಮ್ ಕಟ್ಟಬೇಕು ಅಂತ ಕಟ್ತಾಯಿದ್ದು. ಸೊ ಅದನ್ನು ಇವತ್ತು ಮೋಲ್ಡಿಂಗ್ ಇದೆ, ಹಾಗಾಗಿ ಫಸ್ಟ್ ಪೂಜೆ ಮಾಡಿಕೊಂಡು ಹೊರಗೆ ಹೋಗ್ತೀನಿ. ಹೊರಗೆ ಹೋಗೋಣ. ಫಸ್ಟ್ ಇವತ್ತು ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಮನೇಲಿ ಸ್ವಲ್ಪ ಪೂಜೆ ಮಾಡಿಬಿಟ್ಟು, ಸತಿ ಅಂತೂ ಅರ್ಜೆಂಟಲ್ಲಿ ಮಾಡಿಬಿಟ್ವಿ. ಸೊ ಮಳೆ ಬೇರೆ ಬರ್ತಿತ್ತು ಸತಿ. ಈ ಸತಿ ಏನಿಲ್ಲ. ಸೊ ಹಾಗಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ. ಹೂವು ಎತ್ತು ಮಡ್ಗು ಅಲ್ಲೇ ಹಾಕಿದೀನಿ ನೋಡು ಕೆಳಗಡೆ. ಪೂಜೆ ಎಲ್ಲ ಮುಗೀತು. ಈಗ ನಮ್ಮ ಮೋಲ್ಡಿಂಗ್ ಹತ್ರ ತೋರಿಸ್ತೀನಿ ಬನ್ನಿ. ನಮ್ಮ ಮೋಲ್ಡ್ ಕೆಲಸ ಇಲ್ಲಿ ಬಂದಿದೆ ಅಂತ. ಇಲ್ಲಿ ಪೂಜೆ ಮುಗಿದಿದೆ. ಸೊ ನಮ್ಮದು ಮೋಲ್ಡಿಂಗ್ ಹತ್ರ ಪೂಜೆ ಮಾಡಬೇಕು. ಹೊರಡೋಣ ಬನ್ನಿ. ಕರೆಂಟ್ ಬೇರೆ ಹೊಂಟೋಯ್ತು. ಸೊ ಇಷ್ಟೊತ್ತಿಗೆ ಡೈಲಿ ಕರೆಂಟ್ ಹೋಗೇ ಬಿಡುತ್ತೆ. ಸೊ ಕತ್ಲೆ ಆಗೋಯ್ತು. ಯಾವ ಥರ ಪೂಜೆ ಮಾಡಿದ್ದೀನಿ ನೋಡಿ. ಕತ್ಲೆ ಇದೆ. ಸೊ ಕತ್ತಲಿ ಈ ಥರ ಪೂಜೆ ಮಾಡಿದ್ದೀನಿ. ಸೊ ಈಗ ಹೊರಗೆ ಹೋಗೋಣ ಬನ್ನಿ. ಅದು ಕೂಡ ಪೂಜೆ ಮಾಡಬೇಕು. ಅದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೂವು ಅಷ್ಟೇ ಇಟ್ಕೊಂಡಿದ್ದೀನಿ. ಏಕೆಂದರೆ ಮೇಯ್ನ್ ಮೋಲ್ಡಿಂಗಲ್ಲಿ ಚೆನ್ನಾಗಿ ಪೂಜೆ ಮಾಡಿದ್ವಿ. ಸೊ ಇದು ಚಿಕ್ಕದಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತೀವಿ. ಅಂಕಲ್ ಬೆಂಕಿಪಟ್ಟಣ ಏನು ಮಾಡಿದ್ರಿ? ನೆನ್ನೆ ಒಗ್ದಾಕಿರೋ ಬಟ್ಟೆ ಎಲ್ಲ ಈ ಥರ ಗಾಳಿ ಬರ್ತಿತ್ತು, ಈ ಥರ ಆಗಿಬಿಟ್ಟಿತ್ತು. ಎಲ್ಲ ಮುದ್ರಕೊಂಡ್ಬಿಟ್ಟಿದೆ. ಸೊ ಮಳೆ ಬೇರೆ ಅದು ಬರೋಂಗಾಗಿದೆ. 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಅಂತಂದಿದ್ರು ಕೆಲಸನ. ಇದು ನಾವು ಈ ನಮ್ಮ ಬಿಲ್ಡಿಂಗ್ ಹೋಗಿ ಇವ್ರ ಟೆರೇಸಿಂದ, ಅಂದರೆ ನಾವಿರೋ ಮನೆ ಟೆರೇಸಿಂದ ಪಕ್ಕಕ್ಕೆ ಹೋಗ್ಬೋದು. ಹಾಗೆ ಮೇಲೆ ಬಂದಿದ್ವಲ್ಲ, ಸೊ ಬಟ್ಟೆ ಎಲ್ಲ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆನ್ನೆ ಪೂಜೆ ಮಾಡಿದ್ದು. ಪೂಜೆ ಮಾಡಿಬಿಟ್ಟು ಬಂದು ಹಂಗೆ ಬಟ್ಟೆನೂ ಎತ್ಕೊಂಡು ಹೊರಡೋಣ ಅಂತ ಹೋಗ್ತಾಯಿದ್ದು. ನೆನ್ನೆ ಒಗ್ದಾಕಿದ್ದು. ನೆನ್ನೆನೂ ಕೂಡ ಮಳೆ ಇತ್ತು. ಇವತ್ತು ಥರ ಸಿಕ್ಕಾಪಟ್ಟೆ ಮೋಡ ಕೌದ್ತಾ ಇದೆ. ಸಿಕ್ಕಾಪಟ್ಟೆ ಮಳೆ ಬರೋ ಥರನೇ ಇದೆ. ಮಳೆ ಚೆನ್ನಾಗಿರುತ್ತೆ. ಇವಾಗ
ನೋಡಿ ಎಲ್ಲ ಕೆಲಸದವರೆಲ್ಲ ಬಂದಿದ್ದಾರೆ. 12 ಗಂಟೆಗೆ ಬರ್ತೀವಿ ಅಂದರು, ಬೇರೆ ಕಡೆ ಮೋಡಿತ್ತು. ಸೊ ಹಾಗಾಗಿ ಈಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಪೂಜೆ ಒಳ್ಳೆ ಟೈಮ್ ಇದೆ ಅಂತ ನಾವು ಬೇಗನೆ ಪೂಜೆ ಮಾಡ್ಕೊಬಿಟ್ಟಿದ್ವಿ. ಸೊ ಈಗ ಕೆಲಸದವ್ರು ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಮೋಡ್ ಅಲ್ವಾ, ಅದಕ್ಕೋಸ್ಕರ ಅವರು ಕೂಡ ಬಂದಿರು. ಮಗ ಸೊಸೆ ಆಗಬೇಕು ಇವರು ನನಗೆ. ವರ್ಷದಲ್ಲಿ ನಮ್ಮ ಯಜಮಾನ್ರು ಅಣ್ಣನ ಮಕ್ಕಳು, ಮಗ ಸೊಸೆ ಇವರು ನಮ್ಮ ಮನೆಯವರು ನಿಂತಿದ್ದಾರೆ. ನಾವಿಲ್ಲಿ ವಿಡಿಯೋ ನೋಡ್ತಾ ಇದ್ದೋ ಮಳೆ ಬರೋ ಬರ್ತಿತ್ತು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.